ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅಂದರೆ ಮೇಜರ್ ಅದೇ ನಮ್ಮಲ್ಲಿ ಮಾಹಿತಿ ಕೂಡ ತುಂಬ ಜನಕ್ಕೆ ತಪ್ಪು ಮಾಹಿತಿನೋ ಅಥವಾ ಮಾಹಿತಿ ಸಿಗದೆ ಕೊರತೆಯಿಂದ ಮಾಡ್ತಾರೆ. ಹಂಗಾಗಿ ನಮ್ಮ ಮೂಲಕ ಒಳ್ಳೆ ಮಾಹಿತಿ ಸಿಗಬೇಕು ಅಂತ 30ನೇ ತಾರೀಕು ನಮ್ಮದು ವೈಕುಂಠ ಏಕಾದಶಿ ಶುರುವಾಗುತ್ತೆ. ವೈಕುಂಠ ಏಕಾದಶಿಗೆ ಈಗಾಗಲೇ ಅಂದರೆ 24 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ 24 lakhs ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ 1,80,000 ಜನಕ್ಕೆ ದರ್ಶನ ಕೊಡ್ತಾ ಇದ್ದೀವಿ. 30ನೇ ತಾರೀಕು 31ನೇ ತಾರೀಕು ಪ್ರತಿದಿನ ನಮಗೆ 70,000 ರಿಂದ 85,000 ಜನಕ್ಕೆ ದರ್ಶನ ಮಾಡೋಕ್ಕಾಗೋದು. ಹಾಗಾಗಿ 10 ದಿವಸದಲ್ಲಿ ವೈಕುಂಠ ದ್ವಾರ ಈ ಸತಿ 10 ದಿವಸ ತೆಗೆದಿರುತ್ತೆ. ಹೋದ ಸತಿ ಥರನೇ 10 ದಿವಸದಲ್ಲಿ ಹತ್ರ 8.5 ರಿಂದ 9 ಲಕ್ಷ ಜನಕ್ಕೆ ದರ್ಶನ ಆಗುತ್ತೆ. ಈ 10 ದಿವಸದಲ್ಲಿ ಯಾವುದೇ VIP ಲೆಟರ್ಸು ಅಥವಾ ಯಾವುದೇ ಶಿಫಾರಸು ಇರಲ್ಲ. ಎಲ್ಲನೂ ಆನ್ಲೈನೇ. ಮತ್ತು ಸೆಲ್ಫ್ ಯಾವ ಡಿಗ್ನಿಟರೀಸು ಸೆಲ್ಫ್ ಬರ್ತಾರೆ, ಯಾವ MLAಗಳು ಬರಬೇಕು ಅಥವಾ ಯಾರೋ ಮಿನಿಸ್ಟ್ರುಗಳು ಬರಬೇಕು ಅಂದರೆ ಅವ್ರು ಬಂದಾಗ ಅವ್ರ ಜೊತೆ ಸೆಲ್ಫ್ ಬರ್ತೀವಿ 4 ಜನನ. ಈ ರೀತಿಯ ಒಂದು ವ್ಯವಸ್ಥೆನ ತಿರುಪತಿ ತಿರುಮಲ ದೇವಸ್ಥಾನ ಮಾಡಿದೆ. ಮತ್ತು ಭಕ್ತಾದಿಗಳು ಫ್ಲೋ ಸಿಕ್ಕಾಪಟ್ಟೆ ಇರೋದ್ರಿಂದ 2ನೇ ತಾರೀಕಿಂದ ವೈಕುಂಠ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳಿಗೆ ಬಿಡ್ತೀವಿ. ಈಗಾಗಲೇ ಎಲ್ಲ ಅಂದರೆ 30ನೇ ತಾರೀಕು ಯಾರು ಬರಬಾರ್ದು, 30ನೇ ತಾರೀಕು ದರ್ಶನ ಆಗಿಲ್ಲ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾಸಲ್ಲಿ ಸುಮಾರು ಬರ್ತಾ ಇರೋದ್ರಿಂದ ಆ ರೀತಿ ಏನಿಲ್ಲ. ತಿರುಪತಿಗೆ ಯಾರು ಬೇಕಾದ್ರೂ ಬರ್ಬೋದು. ಸೊ ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ನಮ್ಮಲ್ಲಿ ಅಂದರೆ ಬರಬಾರ್ದು ಅನ್ನೋದೆಲ್ಲೂ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಬಟ್ ಕ್ಯೂ ಟೈಮಿಂಗು ಮತ್ತು ಲೈನ್ ಟೈಮಿಂಗ್ ಏನೇನು ಕೊಟ್ಟಿದ್ದೀವಿ ಅವ್ರಿಗೆ ಆ ಟೈಮಲ್ಲಿ ಮಾತ್ರನೇ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಭಾರಿ ವ್ಯವಸ್ಥಿತವಾಗಿ ಸತಿ ಸಿಬ್ಬಂದಿನೂ ಮತ್ತು ನಮ್ಮ TTD ಸ್ಟಾಫು, ಪೊಲೀಸ್ ಡಿಪಾರ್ಟ್ಮೆಂಟು, ವಿಜಿಲೆನ್ಸ್ ಡಿಪಾರ್ಟ್ಮೆಂಟು, ನಮ್ಮ ಮಾಹಿತಿ ಕೇಂದ್ರಗಳು ಮತ್ತು ನಮ್ಮ ಕಂಟ್ರೋಲ್ ರೂಮ್ ಹೊಸದಾಗಿ ಮಾಡಿದ್ದೀವಿ. ಎಲ್ಲದನ್ನೂ ಮಾನಿಟರ್ ಮಾಡೋ ರೀತಿ ಮತ್ತು ಯಾರಿಗೂ ಅನಾನುಕೂಲ ಆಗದೆ ಅನುಕೂಲವಾಗಿ ಒಬ್ಬ ಭಕ್ತ ಹೊರಗಡೆ ಬಂದರೆ ಅಂದರೆ ಕೆಳಗಡೆ ಟೋಲಿಂದ ಹಿಡಿದು ಅಲ್ಪಿರಿ ಟೋಲಿಂದ ಹಿಡಿದು ಮೇಲ್ಗಡೆ ಬಂದು ಇದ್ದು ಹೋಗೋವರೆಗೂ ಪೂರ್ತಿ ವ್ಯವಸ್ಥೆಯನ್ನು ಮಾಡ್ಕೊತೀವಿ. ಊಟದ ವ್ಯವಸ್ಥೆ ಬೆಳಗ್ಗೆಯಿಂದ ರಾತ್ರಿವರೆಗೂ 24 hours ರೌಂಡ್ ದಿ ಕ್ಲಾಕ್ ನಡೀತದೆ. 24 hours 10 days ತಿರುಪತಿ ನಡೀತಾನೆ ಇರುತ್ತೆ. ಅದರಲ್ಲಿ ಊಟದ ವ್ಯವಸ್ಥೆ ಆಗಲಿ, ಆಮೇಲೆ ಹಾಲು, ಮಕ್ಕಳು ಬಂದರೆ ಮಕ್ಕಳು ನೋಡ್ಕೊಳ್ಳೋಂಥದ್ದು, ಟಾಯ್ಲೆಟ್ ಫೆಸಿಲಿಟಿ ಎಲ್ಲನೂ ಶೌಚಾಲಯದಿಂದ ಹಿಡಿದು ಎಲ್ಲನೂ ಫೆಸಿಲಿಟೀಸ್ಗೆ ಅಲ್ಲಿ ಯಥೇಚ್ಛವಾಗಿ ಸ್ಟಾಫ್ನೂ ಡೆಪ್ಯೂಟ್ ಮಾಡಿದ್ದೀವಿ. ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೂರ್ತಿ ವ್ಯವಸ್ಥೆನ ನಮ್ಮ EO ಅನಿಲ್ ಕುಮಾರ್ ಸಿಂಘಾಲ್ ಏನಿವಾಗ 3ನೇ ಬಾರಿ EO ಆಗಿದ್ದಾರೆ, ಅವರು ಮತ್ತು ನಮ್ಮ ಚೇರ್ಮನ್ BR ನಾಯ್ಡು ಅವರು ಪೂರ್ತಿ ಹೊಣೆ ತಗೊಂಡು ಪೂರ್ತಿ ನಿರ್ವಹಿಸ್ತಾ ಇದ್ದಾರೆ. ಅವರು ಪೂರ್ತಿ ತಿರುಮಲದಲ್ಲೇ ಆಲ್ರೆಡಿ ಇದ್ದಾರೆ, 10 ದಿವಸದಿಂದ ಇದ್ದಾರೆ. ಇನ್ನು ಮುಂದೆ ಮುಗಿಯೋವರೆಗೂ ನಾವೆಲ್ಲರೂ ಅಲ್ಲೇ ಇರ್ತೀವಿ. ಮತ್ತು ಪ್ರಸಾದದ ವ್ಯವಸ್ಥೆ ತುಂಬ ಯಥೇಚ್ಛವಾಗಿ ಮಾಡಿದ್ದೀವಿ. ಇಲ್ಲೂ ಕೂಡ ಪ್ರಸಾದನ ಎಲ್ಲ ಕಡೆಯೂ ಯಥೇಚ್ಛವಾಗಿ ಕಳಿಸ್ತಾ ಇದ್ದೀವಿ. ಒಂದು ದಿವಸಕ್ಕೆ 2 ಲಕ್ಷ ಪ್ರಸಾದ ಆಗುವಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನಕ್ಕೆ ದರ್ಶನ ಆಗದೆ ಇರೋ ಪ್ರಸಾದ ಆದರೂ ಸಿಗಲೇಬೇಕು ಕಂಪಲ್ಸರಿ. ಹಾಗಾಗಿ ಅದನ್ನೊಂದು ವ್ಯವಸ್ಥೆ ಮಾಡ್ತೀವಿ. ಫ್ರೀ ದರ್ಶನ ಮೊದಲನೇ ದಿವಸ ಇರಲ್ಲ, ಟೋಕನ್ ಆಗಿರೋದು ಮಾತ್ರನೇ ಮಾಡ್ತಾ ಇದ್ದೀವಿ. ಅಂದರೆ ಫ್ರೀ ಡಿಪ್ ಅಂತ ಏನು ಮಾಡಿದ್ದೀವಿ, ಲಕ್ಕಿ ಡಿಪ್ ಅಂತ. ಆ ಲಕ್ಕಿ ಡಿಪ್ಪಲ್ಲಿ ಯಾರಾದ್ರು ಮಾಡಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ, ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ. ಮಿಕ್ಕಿದ ದಿನಗಳು ಅಂದರೆ 2ನೇ ತಾರೀಕು ಆದಮೇಲೆ ತಿರ್ಗಾ ಮಾಮೂಲಿ ಎಲ್ಲನೂ ಅದೇ ಕ್ಯಾರಿ ಆಗುತ್ತೆ. ಬಟ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಬರೋದ್ರಿಂದ ಎಲ್ಲೆಲ್ಲಿ ಕರ್ಟೈಲ್ ಮಾಡೋಕ್ಕಾಗುತ್ತೆ ಕರ್ಟೈಲ್ ಮಾಡ್ತಾ ಇದ್ದೀವಿ. ಮತ್ತು ಕ್ಯೂ ಲೈನ್ಸ್ ಆಲ್ರೆಡಿ 30ನೇ ತಾರೀಕು ಅಂತ ಅನ್ನೋದು ಒಂದು, ಅಂದರೆ ಕ್ಯೂ ಲೈನಲ್ಲಿ ನಿಂತ್ಕೊಬೇಕಾ ಇಲ್ವಾ. ಸೊ ಕ್ಯೂ ಲೈನಲ್ಲೂ ಎಲ್ಲೆಲ್ಲಿ ನಿಂತ್ಕೊಬೇಕು ಅಂತ ಟಿಕೆಟಲ್ಲೇ ಮೆನ್ಷನ್ ಮಾಡಿಬಿಡ್ತೀವಿ ಯಾವ ಎಂಟ್ರೀಸ್ ಅಂತ. ಸೊ ಅಲ್ಲಿಂದ ಆರಾಮಾಗಿ ಬರ್ಬೋದು. ಎಲ್ರಿಗೂ 2 ರಿಂದ 3 ಗಂಟೆ ಒಳಗೆ ದರ್ಶನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. VIP ಯಾವುದು VIPs ಇರಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ 10 ದಿವಸ ತುಂಬ ಚೆನ್ನಾಗಿ ಆಗೋ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆನೂ TTD ಮಾಡಿ. NRIsಗೆ ಎಲ್ಲವನ್ನೂ ಆನ್ಲೈನೇ. NRIs ಇಲ್ಲಿ ಬಂದು ಟಿಕೆಟ್ ತೊಗೊಳೋದಿಲ್ಲ, ಆಫ್ಲೈನ್ ಟಿಕೆಟ್ ಯಾವುದೂ ಕೊಡ್ತಾರೆ. ಶ್ರೀವಾಣಿ ಟಿಕೆಟ್ ಸ್ಟಾಪ್ ಮಾಡಿದ್ದೀವಿ ಲಾಸ್ಟ್ 3 ದಿವಸದಿಂದ. ಡ್ಯೂ ಟು ಫುಲ್ ಹೆವಿ ಕ್ರೌಡು 25ನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು 30 ಅವರ್ ಆಯಿತು ದರ್ಶನ. ಹಾಗಾಗಿ ಶ್ರೀವಾಣಿ ಟಿಕೆಟನ್ನು 3 ದಿವಸದಿಂದ ಸ್ಟಾಪ್ ಮಾಡಿದ್ವಿ. 28, 29, 30 ಸ್ಟಾಪ್ ಮಾಡ್ತೀವಿ. ಶ್ರೀವಾಣಿ ಟಿಕೆಟ್ ಇಶ್ಯೂ ಮಾಡೋದು. ಸರ್, ಇದು ಜನರಲ್ ಕಂಪ್ಲೇಂಟ್ ಏನಂದರೆ VIP ಅಥವಾ VVIP ಬಂದಾಗ ಜನರಲ್ ಕ್ಯೂನ ಸ್ಟಾಪ್ ಮಾಡ್ತಾರೆ ಅನ್ನೋದು ಒಂದು. ನೀವು ಬಂದಾಗಲೂ ನಾವು ಬಿಟ್ಟೇ ಬಿಡ್ತೀವಲ್ಲ, ಹಾಗಾಗಿ VIP ಸಿಸ್ಟಮ್ ಮಾಡಲೇಬೇಕು. ಸ್ವಲ್ಪ ಮಟ್ಟಿಗೆ ಮಾಡೇ ಮಾಡ್ತೀವಿ. ಬೆಳಗಿನ ಜಾವ ಮಾತ್ರ ಇರುತ್ತೆ. ತಿರುಪತಿ ಫಾಲೋ ಮಾಡೋದು ಹೆಂಗೆ ಅಂದರೆ ಬೆಳಗ್ಗೆ 3 ಗಂಟೆ ನಮಗೇನು ಸುಪ್ರಭಾತ ಶುರು ಆಗುತ್ತೆ, ಆವಾಗಿಂದ ಬೆಳಗ್ಗೆ 10 ಗಂಟೆವರೆಗೂ ಅಷ್ಟು ಮಾತ್ರನೇ VIP ಮಾಡೋದು. ಬೇರೆ ನಾವು ಮಾಡೋದೇ ಇಲ್ಲ. ಬೆಳಗಿನ ಜಾವ 10 ಗಂಟೆಯಿಂದ ನೆಕ್ಸ್ಟ್ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಜನರಲ್ಲೂ ಮತ್ತು 300 ರೂಪಾಯಿ. ಹಾಗಾಗಿ ತುಂಬ ಜಾಸ್ತಿ ಟೈಮ್.
ಸೊ ಹೋದ ದುರಂತ ಆಗಿತ್ತಲ್ಲ, ಈ ಸತಿ ಸುರಕ್ಷಿತ ಕ್ರಮಗಳನ್ನ ತೊಗೊಂಡಿದ್ದೀವಿ ಸರ್. ಆಫ್ಲೈನಲ್ಲಿ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ದುರಂತ ಆಗಿತ್ತು ಅಂತ ಒಂದು ಅದೇ ನೂಕ್ಲಾಟ ಇದ್ದೇ ಇರುತ್ತೆ. ಸ್ಟ್ಯಾಂಪೇಡು ಇವತ್ತರೆಗೂ ಆಗಿರಲಿಲ್ಲ, ಅಂದರೆ ಒತ್ತು ಆಗಿರಲಿಲ್ಲ. ಈ ರೀತಿ ನಾವು ಆಫ್ಲೈನ್ ಟಿಕೆಟೇ ಕೊಡ್ತಾ ಇಲ್ಲ ನಾವು, ಎಲ್ಲ ಆನ್ಲೈನೇ. ಹಂಗಾಗಿ ಆ ಥರದ್ದು ಒಂದು ವ್ಯವಸ್ಥೆ ಆಗೋದೇ ಇಲ್ಲ. ಅಂದರೆ ಆ ಥರದ್ದು ಇದೇ ಪ್ರಮೇಯನೇ ಬರಲ್ಲ. ಸರಿ ಸರ್, ಈಗ 300 ರೂಪಾಯಿ ಟಿಕೆಟ್ ನೀವು ರಿಲೀಸ್ ಮಾಡಿದಾಗ, ಈಗ ಆವತ್ತಿನ ದಿನ ಓಪನ್ ಮಾಡಿದಾಗ ಕೇವಲ ಈಗ ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಟಿಕೆಟ್ಗಳು ಕ್ಲೋಸ್ ಆಯ್ತಲ್ಲ, ಅದಕ್ಕೆ ಒಂದೇ ನಿಮಿಷದಲ್ಲಿ ಕ್ಲೋಸ್ ಒಂದು 10 ಗಂಟೆಗೆ ಓಪನ್ ಮಾಡಿದ್ವಿ ನೀವು ಅದನ್ನು ಆನ್ಲೈನ್. ಕೇವಲ 10 ಗಂಟೆ 2 ನಿಮಿಷಕ್ಕೆಲ್ಲ ಕ್ಲೋಸ್ ಆಗುತ್ತೆ. ಅಂದರೆ ಅಷ್ಟು ಟಿಕೆಟ್ಗಳು ಒಂದೇ 2 ನಿಮಿಷದಲ್ಲಿ ಮಾರಲಿಕ್ಕೆ ಸಾಧ್ಯನಾ ಅಂತ? ಅಲ್ಲ, ಇದು ಆನ್ಲೈನ್ ಟಿಕೆಟ್ ಇರೋದ್ರಿಂದ ಸರ್ವರ್ಸು 100 ಕಡೆ 1,00,000 ಕಡೆ ಅಂದರೆ ವಿಶ್ವಾದ್ಯಂತ ಜನ ಆಕ್ಸೆಸ್ ಮಾಡ್ತಾ ಇರ್ತಾರೆ. ಇರ್ಬೋದು ಸರ್, ಅಷ್ಟು ಜನಗಳು ಬರೀ 2 ನಿಮಿಷದಲ್ಲಿ. 2 ನಿಮಿಷ ಆಗಿಲ್ಲ. ಯಾಕೆಂದ್ರೆ 2 ನಿಮಿಷ ಇಂಪಾಸಿಬಲ್. ಎಲ್ರಿಗೂ ನಾವು ಕೊಟ್ಟಿರೋ ಟೈಮು, ರಿಜಿಸ್ಟ್ರೇಷನ್ ಟೈಮ್ 4 ನಿಮಿಷ. ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ 4 ಮಿನಿಟ್ಸ್ ಆಗುತ್ತೆ. ಸೊ ಒಬ್ಬ ಮನುಷ್ಯ 4 ಮಿನಿಟ್ಸ್ ರಿಜಿಸ್ಟರ್ ಮಾಡ್ಕೊತಾನೆ ಅಂತಂದ್ರೆ ಅಷ್ಟು ನಿಮಿಷದಲ್ಲಿ ಅಷ್ಟು ಲಕ್ಷ ಜನಕ್ಕೆ ಮುಗಿದೋಗ್ಬಿಡುತ್ತೆ. 24 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ಆ ರಿಜಿಸ್ಟರ್ ಆಗೋಕ್ಕೆ 4 ನಿಮಿಷ ಬೇಕು. ಸೊ ಟಿಕೆಟ್ ರಿಜಿಸ್ಟರ್ ಆದ್ಮೇಲೆ ಲಕ್ಕಿ ಡಿಪ್ ಹೋಗುತ್ತೆ. ಸೊ ಹಂಗಾಗಿ ಅದು ನಿಮಗೆ 2 ನಿಮಿಷದಿಂದ 3 ನಿಮಿಷ ಬೇಕೇ ಬೇಕು. ಸೊ ಅದು 1 ನಿಮಿಷದಲ್ಲಿ ಖಾಲಿ ಆಯ್ತು ಅನ್ನೋದು ಇದು ಹೂವೆ. ಅಂದ್ರೆ ಜನ ಅಂದ್ರೆ ಯಾವುದೇ ಸರ್ವರ್ 2 ನಿಮಿಷದಲ್ಲಿ ನೀವು ಅಷ್ಟು ಲಕ್ಷ ಜನ ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಯಾವ ಸರ್ವರು ಅಷ್ಟು ಫಾಸ್ಟ್ ಆಗಿರಲ್ಲ. ಸೊ ಆ ಟೈಮಿಂಗ್ ಎಷ್ಟಿದೆ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. 24 ಲಕ್ಷ ರಿಜಿಸ್ಟರ್ ಮಾಡಿದ್ರೆ ಎಷ್ಟು ಜನರಿಗೆ? 1,80,000 ಜನಕ್ಕೆ ಕೊಟ್ಟಿದ್ದೀವಿ. ಲಕ್ಕಿ 1.8. ವೀರಾಂಜನೇಲು ಅಂತ ನಮ್ಮ ಸ್ಥಳೀಯ ಅಧ್ಯಕ್ಷರು ಕರ್ನಾಟಕಕ್ಕೆ, ಮತ್ತೆ ಇತ್ತೀಚೆಗೆ ತಾನೇ ನಮ್ಮ ಚಂದ್ರಬಾಬು ನಾಯ್ಡು ಅವರು ಆಯ್ಕೆ ಮಾಡಿರುವಂಥ ಅಧ್ಯಕ್ಷರು ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತವ್ರೆ. ಈ ವೈಕುಂಠ ಏಕಾದಶಿ ಮೊದಲನೇ ಬಾರಿಗೆ ಅವ್ರ ನೇತೃತ್ವದಲ್ಲಿ ಇಲ್ಲಿ ಜರುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಕರ್ನಾಟಕದಲ್ಲಿ ನಡೀತದೆ. ಅದರಲ್ಲೂ TTD ವಯಾಲಿಕಾವಲ್ಲು ಮತ್ತು ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದ ಏನೇನು ಕೈಂಕರ್ಯಗಳು ನಡೀತದೋ ಆ ಕೈಂಕರ್ಯಗಳೆಲ್ಲ ನಡೆಯುವಂಥ ಒಂದು ಪದ್ಧತಿ ಇಲ್ಲೂ ಕೂಡ ಇದೆ. ಇಲ್ಲಿ ಹೆಂಗೆ ನಡೆಸ್ತಾರೆ ಅನ್ನೋದು ನಮ್ಮ ಅಧ್ಯಕ್ಷರೇ ಹೇಳುವಂಥ ಇದು ಆಗಲಿ ಅಂತ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮಾಡಿದೆ. ಮತ್ತು ಅವರು ಮುಂದುವರಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ. ಈ ವರ್ಷ 30ನೇ ತಾರೀಕು ಅಂದರೆ ಮಂಗಳವಾರ ವೈಕುಂಠ ಏಕಾದಶಿ ಇಲ್ಲಿ ಇಡಲಾಗಿದೆ. ಈ ವೈಕುಂಠ ಏಕಾದಶಿ ಅಂದರೆ ಆ ದಿನ ವಿಷ್ಣು ದೇವರು ತಮ್ಮ ಎಲ್ಲ 3 ಕೋಟಿ ದೇವರುಗಳನ್ನು ಜೊತೆಗೆ ಗರುಡ ವಾಹನದ ಮೇಲೆ ಭೂಮಿಗೆ ಬಂದು ಎಲ್ರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ನಂಬಿಕೆ ಭಕ್ತರಿಗೆ. ಆದ್ದರಿಂದ ಎಲ್ಲ ಭಕ್ತರು ಅವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಜಾಸ್ತಿ ಜನ ಬರ್ತಾಯಿದ್ರು. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಇಲ್ಲಿ ಅವರಿಗೆ ಆರಾಮಾಗಿ ದರ್ಶನ ಮಾಡೋದಕ್ಕಂತ TTDಯಿಂದ ಹಾಗೆ TTD ಬೋರ್ಡ್ ಮೆಂಬರ್ಸು ಶ್ರೀ ನರೇಶ್ ಕುಮಾರ್ ಅವರು, RN ದರ್ಶನ್ ಅವರು, ಅವ್ರ ಸಹಕಾರದಿಂದ, ಹಾಗೆ ಇಲ್ಲಿನ ಸ್ಟಾಫು, ಹಾಗೆ ಲೋಕಲ್ ಅಡ್ವೈಸರಿ ಕಮಿಟಿಯಿಂದ, ಹಾಗೆ ದಾನಿಗಳು ಡೋನರ್ಸ್ ಅವರೆಲ್ಲರ ಸಹಕಾರದಿಂದ ಎಲ್ಲ ವ್ಯವಸ್ಥೆನ ಮಾಡಿದ್ವಿ. ಇದರಲ್ಲಿ ದರ್ಶನಕ್ಕೆ ಬರೋ ಭಕ್ತರಿಗೆ ಸುರಕ್ಷಿತ ಕ್ಯೂ ಲೈನ್ಗಳು, ಕಮ್ಯುನಿಕೇಷನ್ ಸಿಸ್ಟಮ್, ಮಾಹಿತಿ ವ್ಯವಸ್ಥೆ, ಕುಡಿಯುವ ನೀರು, ದೇವಾಲಯದಿಂದ ಪ್ರಸಾದ, ಡೋನರ್ಸ್ ಕೊಟ್ಟಿರೋ ಪ್ರಸಾದ, ಹಾಗೆ ಪ್ರಾಥಮಿಕ ವೈದ್ಯಕೀಯ ಇವೆಲ್ಲವೂ ವ್ಯವಸ್ಥೆ ಅವ್ರಿಗೆ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ವಿ. ಹಾಗೆ ಭಾಷ್ಯಂ ಸರ್ಕಿಲಿಂದ ಬರೋ VIP ಗಳಿಗೆ ಅಲ್ಲಿಂದ ಮಾತ್ರ ಬರೀ ಪ್ರೋಟೋಕಾಲ್ VIP ಗಳಿಗೆ ಮಾತ್ರ ವೆಹಿಕಲ್ಸ್ ಬಿಡ್ತಾರೆ. ಇನ್ನು 2 ಕಡೆಯಿಂದ ಅಂದರೆ 16th ಕ್ಲಾಸಲ್ಲಿರುವ ಚೌಡಯ್ಯ ಮೆಮೋರಿಯಲ್ ಹಾಲಿಂದ ಸಾರ್ವಜನಿಕರಿಗೆ ಕ್ಯೂ ಲೈನ್, ಒಂದು ಸೇಫ್ ಕ್ಯೂ ಲೈನ್ ಮಾಡಿದೆ, ಅಲ್ಲಿಂದ ಎಂಟ್ರಿ ಇರುತ್ತೆ. ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋ 16th ಕ್ಲಾಸ್ 15th ಕ್ಲಾಸ್ ಮಧ್ಯದಲ್ಲಿರುವ 2nd ಮೈನಿಂದ ಇನ್ನೊಂದು ಅಂದರೆ 2 ಕಡೆಯಿಂದ ಬರೋರು, ಮಲ್ಲೇಶ್ವರಂ ಸಂಪಿಗೆ ರೋಡ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್, ನಮ್ಮ ಭಾಷಣ ಸರ್ಕಿಲ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್, 2 ಸೈಡ್ ಕಡೆಯಿಂದ ಕ್ಯೂ ಲೈನ್. ದೇವಸ್ಥಾನ ಹಿಂಭಾಗದಲ್ಲಿರುವ ಜಂಕ್ಷನಲ್ಲಿ ಮಾತ್ರ 2 ಕ್ಯೂ ಲೈನ್ ಜಾಯಿನ್ ಆಗಿ ಅಲ್ಲಿಂದ ಒಂದೇ ಲೈನ್ ಆಗಿ ಭಕ್ತರು ಬರ್ತಾರೆ. ಯಾರಿಗಾದರೂ ಶೀಘ್ರ ದರ್ಶನ ಬೇಕಾಗಿದೆ ಅವರಿಗೆ ಮಾತ್ರ 200 ರೂಪೀಸ್ ಟಿಕೆಟ್ ತಗೊಂಡು ಅವರು ಶೀಘ್ರ ದರ್ಶನ ಮಾಡ್ತಾರೆ. ಹಾಗೆ ವಯೋಜನಕರಿಗೆ ಹಾಗೆ ವಿಕಲಾಂಗರಿಗಂತೂ ನಾವು ವಾಲಂಟಿಯರ್ಸ್ನ ಇಟ್ಟು ಅವರಿಗೆ ದರ್ಶನ ಸುಲಭವಾಗಿ ಮಾಡುವ ವ್ಯವಸ್ಥೆ ಮಾಡಿ. ಬೆಳಗ್ಗೆ 3 ಗಂಟೆಯಿಂದ 3:30ವರೆಗೂ, ಹಾಗೆ ಬೆಳಗ್ಗೆ 9 ಗಂಟೆಯಿಂದ 9:30ವರೆಗೂ
ಸಂಜೆ 4 ಗಂಟೆಯಿಂದ 4:30ವರೆವರೆಗೂ ಸ್ವಾಮಿಗೆ ನೈವೇದ್ಯ ನೀಡಿದಾಗ ನೈವೇದ್ಯ ಬ್ರೇಕ್ ಇರುತ್ತೆ. ಆ ಟೈಮ್ನಲ್ಲಿ ಯಾವ ಭಕ್ತರಿಗೂ ದರ್ಶನ ಸಿಗುತ್ತೆ. ಅದು ಎಲ್ಲರಿಗೂ ನಾವು ತಿಳಿಸ್ಬೇಕು. ಇಲ್ಲಿ ಕ್ಯೂ ಲೈನಲ್ಲಿರೋರಿಗೆ ಎಲ್ಲರಿಗೂ ತಿಳಿಸೋಕೆ ವ್ಯವಸ್ಥೆ ಮಾಡಿದ್ವಿ, ಬಟ್ ಮೀಡಿಯಾ ಮೂಲದಿಂದ ಇವು ಎಲ್ಲರಿಗೂ ಗೊತ್ತಾಗಬೇಕು. ಸೊ 3 to 3:30 AM, 9 to 9:30 AM, ಹಾಗೆ 4 to 4:30 PM ಈ 3 ಟೈಮಲ್ಲಿ ಮಾತ್ರ ನೈವೇದ್ಯ ಬ್ರೇಕ್. ಹಾಗೆ ಈ ವ್ಯವಸ್ಥೆ ರಾತ್ರಿ 11 ಗಂಟೆಗೆಲ್ಲ ದರ್ಶನ ಕ್ಯೂ ಲೈನ್ನ ಸ್ಟಾರ್ಟ್ ಮಾಡಿ ಏಕಾಂತ ಸೇವಾ ಅಂತ ಕಳಿಸಿ ಅವಾಗಿಂದ ದರ್ಶನ 11:30ಇಂದ ದರ್ಶನ ಇರೋದು. ಸೊ ಈ ವ್ಯವಸ್ಥೆ ಎಲ್ಲ ಮಾಡೋಕ್ಕೂ ನಾವು ಸಾರ್ವಜನಿಕ ಭಕ್ತರಿಗೆ ಎಲ್ರಿಗೂ ವಯೋಜನರಿಗೆ ವಿಕಲಾಂಗರಿಗೆ ಎಲ್ರಿಗೂ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡಿರೋ ಪೊಲೀಸ್ನವರಿಗೆ, BBMP ಅವರಿಗೆ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ, TTDನವರಿಗೆ, ಡೋನರ್ಸ್ಗೆ, ಹಾಗೆ ರಿಮೈನಿಂಗ್ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸತತವಾಗಿ ಅವ್ರ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಹಾಗೆ ಇಲ್ಲಿರುವ ಸ್ಥಳೀಯ ನಿವಾಸಿಗಳು ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಲೋಕಲ್ ರೆಸಿಡೆನ್ಸ್ಗೆ ಎಲ್ರಿಗೂ ನಮ್ಮ ಇವಾಗ ಈ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ಸ್ವಲ್ಪ ಒಂದೆರಡು ಈ ವ್ಯವಸ್ಥೆ ಮಾಡುವಾಗ ಬಂದಿರೋ ಪ್ರಾಬ್ಲಮ್ಸ್ಗೆ ನಮ್ಮ TTD ಬೋರ್ಡ್ ಮೆಂಬರ್ ದರ್ಶನ್ ಅವರು ಹೋಮ್ ಮಿನಿಸ್ಟರ್ ಶ್ರೀ ಪರಮೇಶ್ವರ್ ಅವರ ಕಡೆಯಿಂದ ಅವರ ಸಹಕಾರದಿಂದ ನಮಗೆ ತುಂಬ ಅನುಕೂಲ ಆಯಿತು. ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇವೆ. ಸೊ ಮೀಡಿಯಾ ಪ್ರತಿನಿಧಿಗಳಿಗೆ ನಾವು ಕೇಳೋದಂದರೆ ಈ ವ್ಯವಹಾರ ಈ ವ್ಯವಸ್ಥೆ ನಾವು ಮಾಡಿರೋ ವ್ಯವಸ್ಥೆ, ಈ ಹಬ್ಬದ ವಿಶಿಷ್ಟತೆ ಹಾಗೆ ಟೈಮಿಂಗ್ಸ್ ಬಗ್ಗೆ ಎಲ್ಲರಿಗೂ ತಿಳಿಸಿ ನಮ್ಗೆ ಸಹಕಾರ ಮಾಡಬೇಕಂತ ಥ್ಯಾಂಕ್ ಯು. ಸರ್, ಇದು ಕೆಲವು ಕಡೆ